ಗುಡ್ ಮಾರ್ನಿಂಗ್. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ವಿದ್ಯುತ್ ಶಕ್ತಿಯ ಲಾಸ್ಟ್ ಕಾನ್ಸೆಪ್ಟ್ ಯಾವಪ್ಪ ಅಂದರೆ ವಿದ್ಯುತ್ ಸಾಮರ್ಥ್ಯ, ಅದರ ಬಗ್ಗೆ ಅಭ್ಯಾಸ ಮಾಡೋಣ. ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಮತ್ತು ಅದರ ಪ್ರಾಯೋಗಿಕ ಅನ್ವಯಗಳು, ಅದಾದ ನಂತರ ಟೆಕ್ಸ್ಟ್ ಬುಕ್ ಮಿಡಲಲ್ಲಿ ಕೇಳಿದಂಥ ಒಂದು 4-5 ಕ್ವಶನ್ಸನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿದ್ವಿ. ಆ ಕ್ವಶನ್ಸ್ ಹೆಚ್ಚು ಕಡಿಮೆ ಏನಾಗಿದ್ವಪ್ಪ ಅಂದರೆ ಲೆಕ್ಕಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಆಗಿತ್ತು. ಆ ಲೆಕ್ಕಗಳನ್ನು ಬಿಡಿಸಿ ಹಾಕುವಂಥ ಕೆಲಸ ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡಿದ್ವಿ. ಹೌದಾ? ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ವಿದ್ಯುತ್ ಶಕ್ತಿಯ ನಾನು ಹೇಳಿದಂಗೆ ಲಾಸ್ಟ್ ಕಾನ್ಸೆಪ್ಟ್ ಯಾವುದು, ವಿದ್ಯುತ್ ಸಾಮರ್ಥ್ಯವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ನಾವು ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ಏನು ಮಾಡಿದ್ದೀವಿ ಅಂದರೆ ಕೆಲಸ ಮಾಡುವ ದರವೇ ಸಾಮರ್ಥ್ಯ ಅಂತ ಅಭ್ಯಾಸ ಮಾಡಿದ್ದೀವಿ. ಹೌದಾ? ಸಾಮರ್ಥ್ಯವನ್ನು ಇಂಗ್ಲೀಷಲ್ಲಿ ನಾವೇನು ಕರಿತೀವಿ ಅಂದರೆ ಪವರ್ ಕರಿತೀವಿ, ಪವರ್. ಅದಕ್ಕೆ ಇದರ ಸಂಕೇತವನ್ನು ಪಿ ಅಂತ ತೆಗೆದುಕೊಳ್ತೀವಿ. ಪವರ್ನ ಸಂಕೇತವನ್ನು ಏನು ತೆಗೆದುಕೊಳ್ತೀವಿ? ಪಿ, ಪವರ್. ಹೌದಾ? ಹಾಗಾದ್ರೆ ವಿದ್ಯುತ್ ಸಾಮರ್ಥ್ಯ ಅಂದ್ರೇನು? ಕೇವಲ ಸಾಮರ್ಥ್ಯ ಅಷ್ಟೇ ಅಭ್ಯಾಸ ಮಾಡಿದ್ವಿ. ಕೆಲಸ ಮಾಡುವ ದರವೇ ಸಾಮರ್ಥ್ಯ. ಹಾಗಾದ್ರೆ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನು? ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾದ್ರೂ ಆಗ್ತಿರ್ಬೋದು ಅಥವಾ ಕ್ಷೀಣಿಸ್ತಾ ಇರೋದ್ರೂ ಇರಬಹುದು. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾದ್ರೂ ಆಗ್ತಾ ಇರಬಹುದು ಅಥವಾ ಕ್ಷೀಣಿಸ್ತಾನೂ ಇರಬಹುದು. ಈ ರೀತಿಯಾಗಿ ವೇಳೆಯೊಂದಿಗೆ ಅದು ಕ್ಷೀಣಿಸ್ತಾ ಇದ್ರೆ, ಒಂದು ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗ್ತಾ ಇದ್ರೆ ಅಥವಾ ಕ್ಷೀಣಿಸ್ತಾ ಇದ್ರೆ ಯಾವುದೊಂದಿಗೆ? ವೇಳೆಯೊಂದಿಗೆ. ಅದನ್ನೇ ನಾವೇನ್ ಕರಿತೀವಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯ. ಇನ್ನು ಸಿಂಪಲ್ ಆಗಿ ನಾವು ಹೆಂಗೆ ಹೇಳ್ಬೇಕಂದ್ರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವೇ ವಿದ್ಯುತ್ ಸಾಮರ್ಥ್ಯ. ಏನು? ವಿದ್ಯುತ್ ಸಾಮರ್ಥ್ಯ. ಈ ವಿದ್ಯುತ್ ಸಾಮರ್ಥ್ಯವನ್ನ ನಾವು ಸಮೀಕರಣ ರೂಪದಲ್ಲಿ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀವಿ ಅಂದ್ರೆ P = VI ಅಂತ. P = VI ಅಂತ ಏನ್ ಮಾಡ್ತೀವಿ ಅಂದ್ರೆ ವ್ಯಕ್ತಪಡಿಸ್ತೀವಿ. ಹಾಗಾದ್ರೆ P = VI ಏನು? ವಿದ್ಯುತ್ ಸಾಮರ್ಥ್ಯದ ಸಮೀಕರಣ. ಇನ್ನು ಈ ವಿದ್ಯುತ್ ಸಾಮರ್ಥ್ಯದ ಸಮೀಕರಣವನ್ನ ನಾವು ಓಮ್ನ ನಿಯಮವನ್ನ ಅನ್ವಯಿಸಿ, ಯಾವ ನಿಯಮವನ್ನು ಅನ್ವಯಿಸಿ? ಓಮ್ನ ನಿಯಮವನ್ನು ಅನ್ವಯಿಸಿ ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪರಿವರ್ತಿಸ್ತೀವಿ. ಹಾಗಾದ್ರೆ ಪರಿವರ್ತಿಸೋಕ್ಕಿಂತ ಮುಂಚೆ ಓಮ್ನ ನಿಯಮದ ಸಮೀಕರಣ ಏನಿದೆ? R = V/I ಅಂತಿದೆ. R = V/I. ಇದನ್ನ ಇನ್ನೊಂದು ರೂಪದಲ್ಲೂ ಬರೀಬಹುದು. ಯಾವ ರೀತಿಯಾಗಿ? 5 ಇದು ನ್ಯೂಮರೇಟರ್ ಬರ್ತದ, ಆಮೇಲೆ R ಇದ್ದು ಏನಾಗ್ತದ? ಡಿನಾಮಿನೇಟರ್ ಬರ್ತದ. V as it is. ಇದು ಎರಡನೇ ರೂಪ. ಇನ್ನು ಮೂರನೇ ರೂಪ ಯಾವುದು? V = IR. V = IR. ಈ ಮೂರು ರೂಪದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಓಮ್ನ ನಿಯಮದ ಸಮೀಕರಣವನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸ್ತೀವಿ. ಹೌದಾ? ಹಾಗಾದ್ರೆ P = VI ಏನಾಗ್ತದ ಅಂದ್ರೆ ಇದು ಕೂಡ ಎರಡು ರೂಪದಲ್ಲಿ ಮತ್ತೇನಾಗ್ತದ ಅಂದ್ರೆ ಪರಿವರ್ತನೆ ಆಗ್ತದ. ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದ ಅನ್ನೋದು ನೋಡೋಣ. ಫಾರ್ ಎಕ್ಸಾಂಪಲ್ P = V ಅಂತಿದೆ. ಹಾಗಾದ್ರೆ I ಅಂದ್ರೆ ಏನಂತ ಅಭ್ಯಾಸ ಮಾಡಿದ್ವಿ? I V/R. ಹಾಗಾದ್ರೆ I ಜಾಗದಲ್ಲಿ ನಾನು ಮಾಡ್ತೀನಿ ಅಂದ್ರೆ V/R ತಗೋತೀನಿ. R ತಗೋತೀನಿ. ಹಾಗಾದ್ರೆ ಇದೇನಾಯ್ತು? P = V²/R. P = V²/R. ಇದು ಕೂಡ ವಿದ್ಯುತ್ ಸಾಮರ್ಥ್ಯದ ಸಮೀಕರಣ. ಯಾವ ಕೇಸಲ್ಪ ಅಂದ್ರೆ ನಾವು ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದಾಗ, ರೋಧಗಳನ್ನ ಸಮಾಂತರವಾಗಿ ಅಂದ್ರೆ ಪ್ಯಾರಲಲ್ ಆಗಿ ಜೋಡಿಸಿದಾಗ ಬಳಸುವಂತ ಸಮೀಕರಣ. ಯಾಕಂದ್ರೆ ನಮ್ಮ ಅಭ್ಯಾಸ ಪ್ರಶ್ನೆಗಳಲ್ಲಿ ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಹೌದಾ ಏನ್ ಕಂಡುಹಿಡಿ ಅಂತ ಹೇಳಿದರೆ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿ ಅಂತ ಕೆಲವು ಲೆಕ್ಕಗಳನ್ನು ಕೇಳಬಹುದು. ಅಂತಹ ವೇಳೆಯಲ್ಲಿ ನಮಗೆ ಬಳಕೆ ಆಗುವಂತಹ ಸೂತ್ರ ಯಾವುದು? P = V²/R. ಯಾವಾಗ ಸಮಾಂತರವಾಗಿ ಜೋಡಿಸ್ತಾರೆ. ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ನಾವು ಈಗಲೇ ತಿಳ್ಕೊಂಡ್ರೆ ಇದು ಉತ್ತಮ. ಹೌದಾ? ಇದು ಒಂದಾಯ್ತು. ಇನ್ನು ಇನ್ನೊಂದು ರೂಪದಲ್ಲಿ ಪರಿವರ್ತಿಸ್ತೀವಿ. ಯಾವ್ದನ್ನ? P = V/I ಅನ್ನ. ಫಾರ್ ಎಕ್ಸಾಂಪಲ್ ಸೂತ್ರ ಏನಿದೆ? P = V × I ಇದೆ. P = VI. ಹೌದಾ? ಇಲ್ಲೇನ್ ಮಾಡಿದ್ವಿ? I ಯ ರೂಪವನ್ನ ಹಾಕೊಂಡ್ವಿ. ಇನ್ನೇನ್ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ? P = V. ಓಮ್ನ ನಿಯಮ ಅನ್ವಯಿಸಿದಾಗ ಏನಾಗ್ತದ? IR ಆಗ್ತದ. IR × I. ಯಾಕ? V ಯ ರೂಪ ಏನಿದೆ? V = IR ಇದೆ. ಹಾಗಾದ್ರೆ IR × I. ಹಾಗಾದ್ರೆ ಇದನ್ನೇನ್ ಬರೀಬಹುದು? P = I²R. P = I²R. ಇದು ಇನ್ನೊಂದು ಪರಿವರ್ತಿತ ರೂಪ. ಇದೇನು? ಇನ್ನೊಂದು ಪರಿವರ್ತಿತ. ಯಾವಾಗ? ರೋಧಗಳನ್ನ ಸಮಾಂತರವಾಗಿ ಅಲ್ಲಿ ಜೋಡಿಸಿದಾಗ P = V²/R ಬಂದ್ವಿ. ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ, ಸರಣಿ ಸೀರೀಸ್ ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ನಾವು ಈ ಸಮೀಕರಣವನ್ನು ಬಳಸ್ತೀವಿ. P = I² × R. ಹೌದಾ? ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? ವಿದ್ಯುತ್ ಸಾಮರ್ಥ್ಯದ್ದು P = VI. ಹಾಗಾದ್ರೆ ವಿದ್ಯುತ್ ಸಾಮರ್ಥ್ಯವನ್ನ ಅಳೆಯುವಂತ SI ಮಾನ, ವಿದ್ಯುತ್ ಸಾಮರ್ಥ್ಯವನ್ನ ನಾವು ವ್ಯಾಟ್ ಅಲ್ಲಿ ಅಳಿತೀವಿ. ವಿದ್ಯುತ್ ಸಾಮರ್ಥ್ಯವನ್ನು ಏನ್ ಮಾಡ್ತೀವಿ? ವ್ಯಾಟ್ ಅಲ್ಲಿ ಅಳಿತೀವಿ. ಹೌದಾ? ನೆನಪಲ್ಲಿ ವ್ಯಾಟ್.
ಆಮೇಲೆ ಸಿಂಪಲ್ ಆಗಿ ಇದನ್ನ ಡಬ್ಲ್ಯೂ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಯಾವ ಸಂಕೇತದಿಂದ? ಡಬ್ಲ್ಯೂ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಇನ್ನು ಇದಾದ ನಂತರ ನಾವೇನಪ್ಪಾ ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನು ವ್ಯಾಟ್ ಅಲ್ಲಿ ಅಳೆದ್ವಿ. ವ್ಯಾಟು ಅತ್ಯಂತ ಚಿಕ್ಕ ಮೂಲ್ಯ, ಹೆಚ್ಚು ಕಡಿಮೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವಂತ ವಿದ್ಯುತ್ ಶಕ್ತಿ ಆಗಿರ್ಬಹುದು ಅಥವಾ ಬೇರೆ ಬೇರೆ ಈ ನೀರನ್ನ ಎತ್ತುವಂತ ಪಂಪ್ಗಳಾಗಿರ್ಬಹುದು, ಇವುಗಳನ್ನೆಲ್ಲ ನಾವು ಕಿಲೋವ್ಯಾಟ್ಗಳಲ್ಲಿ ಹೇಳ್ತೀವಿ. ಹಂಗಾದ್ರೆ ಕಿಲೋವ್ಯಾಟ್, 1 ಕಿಲೋವ್ಯಾಟ್ ಅಂದ್ರೆ ಎಷ್ಟು? 1000 ವ್ಯಾಟ್ಗಳು. 1 ಕಿಲೋವ್ಯಾಟ್ ಅಂದ್ರೆ ಎಷ್ಟು? 1000 ವ್ಯಾಟ್ಗಳು. ಕಿಲೋ ರೆಫರ್ಸ್ ಟು 1000. ನಮ್ಗೆ ಗೊತ್ತಿದೆ, ವೆರಿ ಸಿಂಪಲ್ ಆದ್ದು. 1 ಕಿಲೋವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್ಗಳು. ಇನ್ನ ಏನು? ಇದು ವಿದ್ಯುತ್ ಸಾಮರ್ಥ್ಯವನ್ನ ಅಭ್ಯಾಸ ಮಾಡ್ತೀವಿ. ಇಷ್ಟೆಲ್ಲ ಏನು ಅಭ್ಯಾಸ ಮಾಡಿದ್ವಿ? ವಿದ್ಯುತ್ ಸಾಮರ್ಥ್ಯ. ಇನ್ನು ವಿದ್ಯುತ್ ಶಕ್ತಿ, ಯಾವುದು? ವಿದ್ಯುತ್ ಶಕ್ತಿ. ಹಾಗಾದ್ರೆ ವಿದ್ಯುತ್ ಶಕ್ತಿಯ ಬಗ್ಗೆ ಅಲ್ಲಿ ಹೆಚ್ಚು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಆದ್ರೆ ವಿದ್ಯುತ್ ಶಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ, ವಿದ್ಯುತ್ ಶಕ್ತಿ ಅಂದ್ರೆ ಏನು? ವಿದ್ಯುತ್ ಶಕ್ತಿ ಬೇರೆ ಏನು ಅಲ್ಲ, ವಿದ್ಯುತ್ ಸಾಮರ್ಥ್ಯ ಮತ್ತು ವೇಳೆಯ ಗುಣಲಬ್ಧ. ವಿದ್ಯುತ್ ಸಾಮರ್ಥ್ಯ ಮತ್ತೇನು? ವೇಳೆ ಅಥವಾ ಕಾಲದ ಗುಣಲಬ್ಧವೇ ಏನು? ವಿದ್ಯುತ್ ಶಕ್ತಿ. ಹಾಗಾದ್ರೆ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ನಿಮ್ಗೆ ಗುರ್ತಿರ್ಲಿ, ನಾವು ಲೆಕ್ಕಗಳಲ್ಲಿ ಈ ಫಾರ್ಮುಲಾ ಬಿಡಿಸಬೇಕಾಗ್ತದ. ವಿದ್ಯುತ್ ಶಕ್ತಿ ಇ ಅಂತ ಏನು ಸಂಕೇತವನ್ನು ಕೊಡ್ತೀವಿ. ಆಮೇಲೆ ವಿದ್ಯುತ್ ಸಾಮರ್ಥ್ಯಕ್ಕೆ ಪಿ ಅಂತ ಸಂಕೇತ ಕೊಡ್ತೀವಿ, ವೇಳೆಗೆ ಟಿ ಕಾಲ. ಹಾಗಾದ್ರೆ ಇ ಇಸ್ ಈಕ್ವಲ್ ಟು ಪಿ ಟಿ ಏನಪ್ಪಾ ಅಂದ್ರೆ, ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ. ಇದೇನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಕಂಡುಹಿಡಿಯಲು ಯಾವುದರೊಂದಿಗೆ? ವಿದ್ಯುತ್ ಸಾಮರ್ಥ್ಯ ಮತ್ತು ವೇಳೆಯ ಗುಣಲಬ್ಧದೊಂದಿಗೆ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯಲಿಕ್ಕೆ ನಾವು ಬಳಸುವಂತಹ ಸಮೀಕರಣ. ಇನ್ನ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಲೆಕ್ಕಗಳು ಬರ್ತಾವ. ಆ ಲೆಕ್ಕಗಳನ್ನ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಅಭ್ಯಾಸ. ಲೆಕ್ಕವನ್ನ ಬಿಡಿಸೋಕ್ಕಿಂತ ಮುಂಚೆ ನಾವು ಕೆಲವು ಅಂಶಗಳನ್ನು ತಿಳ್ಕೊಳ್ಬೇಕಾಗಿದೆ. ವಿದ್ಯುತ್ ಸಾಮರ್ಥ್ಯದ ಸೂತ್ರ P ಇಸ್ ಈಕ್ವಲ್ ಟು VI ಅಂತ ಹೇಳಿದೆ. ಹಂಗಾದ್ರೆ ವಿದ್ಯುತ್ ಸಾಮರ್ಥ್ಯದ ಏಕಮಾನ ಏನಂತ ಹೇಳಿದೆ? ವ್ಯಾಟ್. ಹಂಗಾದ್ರೆ 1 ವ್ಯಾಟ್ ಏನಪ್ಪಾ ಅಂದ್ರೆ 1 ವೋಲ್ಟ್ ಇಂಟು 1 ಆಂಪಿಯರ್ಗೆ ಸಮನಾಗಿರ್ತದೆ. 1 ವ್ಯಾಟ್ 1 ವೋಲ್ಟ್. ಯಾಕೆ? ವಿಭವಾಂತರವನ್ನು ಯಾವ್ದ್ರಲ್ಲಿ ಹೇಳ್ತೀವಿ? ವೋಲ್ಟ್ ಅಲ್ಲಿ ಹೇಳ್ತೀವಿ. ಆಮೇಲೆ ವಿದ್ಯುತ್ ಪ್ರವಾಹ ಯಾವ್ದ್ರಲ್ಲಿ ಹೇಳ್ತೀವಿ? ಆಂಪಿಯರ್ ಹೇಳ್ತೀವಿ. ಹಾಗಾದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ 1 ವ್ಯಾಟ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? 1 ವ್ಯಾಟ್ ಅನ್ನ ವ್ಯಾಖ್ಯಾನಿಸಿ. ಹಾಗಾದ್ರೆ ವಿದ್ಯುನ್ ಮಂಡಲದಲ್ಲಿ ಏನಪ್ಪಾ ಅಂದ್ರೆ ಆಕಾರದಿಂದ ಉಂಟಾಗುವಂತ ವಿಭವಾಂತರ 1 ವೋಲ್ಟ್ ಇದ್ದು, ವಾಹಕದ ತುದಿಗಳ ನಡುವಿನ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಇದ್ದಾಗ ಆ ಮಂಡಲದಲ್ಲಿ ಉಂಟಾಗುವಂತಹ ವಿದ್ಯುತ್ ಸಾಮರ್ಥ್ಯ ಎಷ್ಟಾಗಿರ್ತದೆ? 1 ವ್ಯಾಟ್ ಆಗಿರ್ತದೆ. 1 ವ್ಯಾಟ್ ಅನ್ನ ವ್ಯಾಖ್ಯಾನಿಸಿ. 1 ವ್ಯಾಟ್ ಅನ್ನ ವ್ಯಾಖ್ಯಾನಿಸೋದು ಬಹಳ ಸಿಂಪಲ್. ಏನ್ ನೆನ್ಪಿಡ್ಬೇಕು? 1 ವ್ಯಾಟ್ ಇಸ್ ಈಕ್ವಲ್ ಟು 1 ವೋಲ್ಟ್ ಇಂಟು 1 ಆಂಪಿಯರ್. ಅಷ್ಟು ನೆನ್ಪಿಟ್ರೆ ಮುಗೀತು. ಏನು? ಒಂದು ವಿದ್ಯುತ್ ಮಂಡಲ ಇದೆ. ಆ ವಿದ್ಯುತ್ ಮಂಡಲದಲ್ಲಿರುವಂತಹ ಆಕಾರ 1 ವೋಲ್ಟ್ ವಿದ್ಯುತ್ ಅನ್ನ ಸರಬರಾಜು ಮಾಡ್ತಿರ್ತದ. ಆಕಾರ ಏನ್ ಮಾಡ್ತದೆ? 1 ವೋಲ್ಟ್ ವಿದ್ಯುತ್ ಅನ್ನು ಸರಬರಾಜು ಮಾಡ್ತಿರ್ತದ. ವಾಹಕದ ತುದಿಗಳ ನಡುವಿನ ವಿದ್ಯುತ್ ಪ್ರವಾಹ ಎಷ್ಟು? 1 ಆಂಪಿಯರ್ ಇದ್ದು, ಅದು ಮಂಡಲದಲ್ಲಿ 1 ವ್ಯಾಟ್ ನಷ್ಟು ವಿದ್ಯುತ್ ಸಾಮರ್ಥ್ಯವನ್ನ ಉಂಟು ಮಾಡ್ತಾ ಇದ್ರೆ ಅದನ್ನೇ ನಾವೇನ್ ಕರಿತೀವಿ ಅಂದ್ರೆ 1 ವ್ಯಾಟ್ ಅಂತ ಕರಿತೀವಿ. ಇದೇ ವ್ಯಾಖ್ಯಾನ. ಇದೇನು? ವ್ಯಾಖ್ಯಾನ. ಇನ್ನ ಏನು? ನಾನು ಈಗಾಗಲೇ ಹೇಳಿದೆ, ಕೆಲವು ಸಲ ನಾವೇನ್ ಮಾಡ್ತೀವಿ ಅಂದ್ರೆ 1 ಕಿಲೋವ್ಯಾಟ್ ಇಂಟು ಅವರ್ 1 kWh. ಹೌದಾ? ಇದನ್ನ ನಾವು 1 ಯೂನಿಟ್ ಅಂತ ಕೂಡ ಕರಿತೀವಿ. ನಿಮ್ಮ ಮನೆಗೆ ಏನು ವಿದ್ಯುತ್ ಬಿಲ್ ಕೊಡ್ತಾರಲ್ಲ, ಅದನ್ನು ಯೂನಿಟ್ಗಳಲ್ಲಿ ಕೊಟ್ಟಿರ್ತಾರೆ. ಯೂನಿಟ್ಗಳಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಏನು? ಪ್ರತಿ ಗಂಟೆಗೆ ನಿಮ್ಮ ಮನೆಗೆ ಬಳಕೆಯಾದಂತಹ ವಿದ್ಯುತ್ ಪ್ರವಾಹದ ಪ್ರಮಾಣ, ಇದು ವಿದ್ಯುತ್ ಸಾಮರ್ಥ್ಯದ ಪ್ರಮಾಣ. ಹಾಗಾದ್ರೆ 1 ಕಿಲೋವ್ಯಾಟ್ ಅಂದ್ರೆ ಎಷ್ಟು? 1 ಯೂನಿಟ್. ಇದನ್ನ ಶಕ್ತಿಯಾಗಿ ಪರಿವರ್ತಿಸ್ರಿ ಅಂತ ಅಂದಾಗ, ಶಕ್ತಿಯಾಗಿ ಪರಿವರ್ತಿಸ್ರಿ ಅಂತ ಕೇಳಿದಾಗ ಏನಪ್ಪಾ ಅಂದ್ರೆ 1 ಕಿಲೋವ್ಯಾಟ್, ಈಗ ತಾನೇ ಹೇಳಿದೆ, 1 ಕಿಲೋವ್ಯಾಟ್ ನಲ್ಲಿ 1000 ವ್ಯಾಟ್ ಇರ್ತಾವ. ಆಮೇಲೆ ಹವರ್ ಅಂದ್ರೆ 1 ಗಂಟೆಯಲ್ಲಿ ಎಷ್ಟು ನಿಮಿಷ? 60 ನಿಮಿಷ. ನಿಮಿಷಕ್ಕೆ ಎಷ್ಟು ಸೆಕೆಂಡ್? 60 ಸೆಕೆಂಡ್. ಹಂಗಾದ್ರೆ 60 ಇಂಟು 60 ಎಷ್ಟಾಯ್ತು? 3600 ಸೆಕೆಂಡ್. 3600
ಸೆಕೆಂಡ್. ಹಾಗಾದ್ರೆ 3600 ಎಷ್ಟು ಜೀರೋ ಇದೆ ನೋಡ್ರಿ, 1 2 3 4 5, ಹಂಗಾದ್ರೆ 10⁵. 10⁵. ಆಮೇಲೆ ಇಲ್ಲಿ ವ್ಯಾಟ್ ಇದೆ, ವ್ಯಾಟ್. ಆಮೇಲೆ ಇಲ್ಲೇನಿದೆ ಸೆಕೆಂಡ್, ವ್ಯಾಟ್ ಪರ್ ಸೆಕೆಂಡ್. 10⁵ ವ್ಯಾಟ್ ಪರ್ ಸೆಕೆಂಡ್. ಇಷ್ಟಂತೂ ಕ್ಲಿಯರ್ ಆಯ್ತು. ಇನ್ನು ಉಳಿದಿದ್ದು ಯಾವುದು? 36. 36 ಇಂಟು 1 36. ಹಾಗಾದ್ರೆ ಇದನ್ನ ಏನ್ ಮಾಡ್ಬೋದು ಅಂದ್ರೆ 3.6 ಇಂಟು 10⁶. ಹೌದಾ? ವ್ಯಾಟ್ ಪರ್ ಸೆಕೆಂಡ್ ಅಥವಾ 3.6 ಇಂಟು 10⁶ ಜೌಲ್. ಯಾಕಂದ್ರೆ ವ್ಯಾಟ್ ಪರ್ ಸೆಕೆಂಡ್ ಅಂದ್ರೆ ನಥಿಂಗ್ ಬಟ್ ಜೌಲ್. ವ್ಯಾಟ್ ಪರ್ ಸೆಕೆಂಡ್ ಇಸ್ ನಥಿಂಗ್ ಬಟ್ ಜೌಲ್. ಹೌದಾ? ಹಂಗಾದ್ರೆ 1 ಕಿಲೋವ್ಯಾಟ್ 1 ಕಿಲೋವ್ಯಾಟ್ ಅವರ್ ಅನ್ನ ಏನು ಜೌಲ್ಗೆ ಪರಿವರ್ತಿಸಿ ಅಂದಾಗ, ಯಾವ್ದು ಪರಿವರ್ತಿಸಿ ಅಂದಾಗ 1 ಕಿಲೋವ್ಯಾಟ್ ಇಂಟು ಅವರ್ ಅನ್ನ ಜೌಲ್ಗೆ ಪರಿವರ್ತಿಸಿ ಅಂದಾಗ 3.6 ಇಂಟು 10⁶ ಜೌಲ್. 10⁶ ಜೌಲ್. ಇದು ಬೇಸಿಕ್ ಗುರ್ತಿರ್ಬೇಕು. ಕೆಲವು ಸಲ ಏನ್ ಮಾಡ್ತಾನೆ ಅಂದ್ರೆ ಇದನ್ನೇ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಕ್ವಶನ್ ಇಟ್ಬಿಡ್ತಾನೆ. ಏನು 1 ಕಿಲೋವ್ಯಾಟ್ ಇಂಟು ಅವರ್ ಅನ್ನ ಏನ್ ಮಾಡ್ರಿ ಅಂದ್ರೆ ಜೌಲ್ಗಳಿಗೆ ಪರಿವರ್ತಿಸಿ ಅಥವಾ ವ್ಯಾಟ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ ಅಂತ ಕೇಳ್ಬಿಡ್ತಾನೆ. ಅದಕ್ಕೆ ಸಿಂಪಲ್ ಇದೆ, ಗೊತ್ತಿಲ್ಲ. ಆಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ ಏನು 1000 ವ್ಯಾಟ್ ಅಂದ್ರೇನು 1 ಕಿಲೋವ್ಯಾಟ್. ಆಮೇಲೆ 3600 ಸೆಕೆಂಡ್ ಪರ್ ಅವರ್. ಹಾಗಾದ್ರೆ ಅದನ್ನೇನ್ ಮಾಡಿದ್ವಿ ನಾವು ಜೌಲ್ಸ್ಗೆ, ವ್ಯಾಟ್ ಪರ್ ಸೆಕೆಂಡ್ಗೆ ಅಥವಾ ಜೌಲ್ಸ್ಗೆ ಏನ್ ಮಾಡಿದ್ವಿ ಕನ್ವರ್ಟ್ ಮಾಡ್ಕೊಂಡು. ಇನ್ನ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಲೆಕ್ಕಗಳನ್ನ ಬಿಡಿಸೋಣ. ಸಿಂಪಲ್ ಆದಂತ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಹಾಗಾದ್ರೆ ಬಲ್ಬ್ ನ ಸಾಮರ್ಥ್ಯವೆಷ್ಟು? ಬಲ್ಬ್ ನ ವಿದ್ಯುತ್ ಸಾಮರ್ಥ್ಯವೆಷ್ಟು? ಹೌದಾ? ನಾವು ಸ್ಟ್ಯಾಂಡರ್ಡ್ ಆಗಿ ಬಳಸುವಂತ ಸೂತ್ರ ಏನು? P is equal to VI. ಹಾಗಾದ್ರೆ ಇಲ್ಲಿ ಏನ್ ಮಾಡಿದಾರ? ವಿ ಕೊಟ್ಟಿದ್ದಾರೆ. ವಿ ಎಷ್ಟು ಕೊಟ್ಟಿದಾರ? 220 ವೋಲ್ಟ್. ಆಮೇಲೆ ಏನ್ ಕೊಟ್ಟಿದಾರ? ಐ ಕೊಟ್ಟಿದಾರ. ಎಷ್ಟು ಕೊಟ್ಟಿದಾರ? 0.5 ಆಂಪಿಯರ್. ಏನ್ ಕಂಡಿಡಿ ಅಂತ ಹೇಳಿದಾರ? P is equal to question mark. P is equal to question mark. ಇದೇನಪ್ಪ ಅಂದ್ರೆ ಅವ್ರು ಕೊಟ್ಟಂತಹ ಡಾಟಾ. ಇನ್ನು ಫಾರ್ಮುಲಾದಲ್ಲಿ ತುಂಬೋಣ. P is equal to V ಎಷ್ಟಿದೆ? 220 ಇಂಟು ಐ ಎಷ್ಟಿದೆ? 0.5. 0.5. ಹಂಗಾದ್ರೆ P is equal to 220ರ ಅರ್ಧ 0.5. ಹಂಗಾದ್ರೆ 110. ಆಮೇಲೆ ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯುವಂತ ಮಾನ ವ್ಯಾಟ್. ಅದಕ್ಕೆ P is equal to 110 ವ್ಯಾಟ್. ವೆರಿ ವೆರಿ ಸಿಂಪಲ್ ಆದಂತ ಲೆಕ್ಕ. ಹೌದಾ? ಇನ್ನು ಲೆಕ್ಕವನ್ನು ನೋಡೋಣ. ಲೆಕ್ಕವನ್ನು ನೋಡ್ಬಿಡೋಣ. ಏನಿದೆ ಲೆಕ್ಕ ನೋಡ್ರಿ. 400 ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗ್ತದೆ. 1 ಕಿಲೋವ್ಯಾಟ್ ಪರ್ ಅವರ್ಗೆ ರೂ3ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವನ್ನ ಕಂಡುಹಿಡಿಯಿರಿ. ಕಾರ್ಯನಿರ್ವಹಿಸುವಂತ ಶಕ್ತಿಯ ಮೌಲ್ಯವನ್ನ ಕಂಡುಹಿಡಿಯಿರಿ. ಹೌದಾ? ನಾನು ಈಗಾಗಲೇ ಪಾಠ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದೆ E is equal to P into T ಅನ್ನೋ ಸೂತ್ರವನ್ನ ನಾವಿಲ್ಲಿ ಏನ್ ಮಾಡ್ಬೇಕಾಗ್ತದಂದ್ರ ಬಳಸಬೇಕಾಗ್ತದ. ಹಾಗಾದ್ರೆ ಸಿಂಪಲ್ ಆದ ವೇಯಲ್ಲಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಬಿಡಿಸ್ತಾ ಹೋಗೋಣ. 30 ದಿನಗಳವರೆಗೆ ರೆಫ್ರಿಜಿರೇಟರ್ ಬಳಸಿದಂತ ಒಟ್ಟು ಶಕ್ತಿ. 30 ದಿನಗಳವರೆಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ. 30 ದಿನಗಳವರೆಗೆ ರೆಫ್ರಿಜಿರೇಟರ್ ಬಳಸಿದಂತ ಒಟ್ಟು ಶಕ್ತಿ. ಇದನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ರೆಫ್ರಿಜಿರೇಟರ್ನ ಏನು ಸಾಮರ್ಥ್ಯ ಎಷ್ಟಿದೆ? 400 ವ್ಯಾಟ್. ಹೌದಾ? ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಬಳಸ್ತಾ ಇದೆ? 8 ಗಂಟೆ ಪ್ರತಿ ದಿನಕ್ಕೆ. 8 ಗಂಟೆ ಪ್ರತಿ ದಿನಕ್ಕೆ. ಆಮೇಲೆ ಎಷ್ಟು ದಿನಗಳವರೆಗೆ? 30 ದಿನಗಳವರೆಗೆ. ಎಷ್ಟು ದಿನಗಳವರೆಗೆ? 30 ದಿನಗಳವರೆಗೆ. ಹಾಗಾದ್ರೆ ವೆರಿ ಸಿಂಪಲ್ ಕ್ಯಾಲ್ಕುಲೇಟರ್ ಇದೆ. ಇಲ್ಲದೆ ಲೆಕ್ಕವನ್ನು ಬಿಡಿಸಬಹುದು. ಎಷ್ಟು ಜೀರೋ ಇದಾವೆ? 2. ಹೌದಾ? ಇಲ್ಲೊಂದು ಜೀರೋ ಇದೆ 3. ಹಾಗಾದ್ರೆ 1 2 3. ಹೌದಾ? ಈಗ 4 8 ಅಥವಾ 8 4 32. 32 3 96. ಎಷ್ಟು? 96. ಹಾಗಾದ್ರೆ 96,000 ಏನು ವ್ಯಾಟ್ ಪರ್ ಅವರ್ ಬಂತಿದ್ದು. 96,000 ವ್ಯಾಟ್ ಪರ್ ಅವರ್. ಹಾಗಾದ್ರೆ ಇದನ್ನೇನ್ ಮಾಡ್ಬೋದು? 96 ಕಿಲೋ ವ್ಯಾಟ್ ಇಂಟು ಅವರ್ ಆಗಿ ಪರಿವರ್ತಿಸ್ಕೊಳ್ಬಹುದು. ಕಿಲೋವ್ಯಾಟ್ ಇಂಟು ಪರ್ ಅವರ್ ಆಗಿ ಏನ್ ಮಾಡ್ಬೋದು? ಪರಿವರ್ತಿಸಬಹುದು. ಹಾಗಾದ್ರೆ ಇದೇನಪ್ಪಾ ಅಂದ್ರೆ ಪ್ರತಿ ದಿನಕ್ಕೆ ಹೌದಾ? ಆಮೇಲೆ ಪ್ರತಿ ದಿನದಲ್ಲಿ ಪ್ರತಿ ಗಂಟೆಗೆ ಬಳಸುವಂತಹ ಶಕ್ತಿಯ ಬಳಕೆಯ ದರವನ್ನ ಕಂಡುಹಿಡಿದ್ವಿ. ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿದಂಗಾಯ್ತು. P ಕಂಡುಹಿಡಿದಂಗಾಯ್ತು. ಹೌದಾ? ಇನ್ನ ಏನಪ್ಪಾ ಅಂದ್ರೆ ಅದರ ಬೆಲೆ ಮೌಲ್ಯ ಕೊಟ್ಟಿದಾರ. ಮೌಲ್ಯ ಅದರ ಆಧಾರದ ಮೇಲೆ
ಏನಪ್ಪಾ ಅಂದ್ರೆ ಶಕ್ತಿಯ ಮೌಲ್ಯವನ್ನ ಕಂಡುಹಿಡಿಯಿರಿ. ದುಡ್ಡು ಎಷ್ಟಾಗ್ತದೋ, ದುಡ್ಡು ಎಷ್ಟು ಪ್ರತಿ ತಿಂಗಳಿಗೆ ಕಟ್ಟುವಂತ ದುಡ್ಡು ಎಷ್ಟಾಗ್ತದೆ. ನಾನು 1 kWh ಅಂದ್ರೆ ಈಗ ತಾನೇ ಹೇಳಿದೆ, ಒಂದು ಯೂನಿಟ್ಗೆ 3 ರೂಪಾಯಿ ಅಂದ್ರೆ ಗೊತ್ತಾ, ಪ್ರತಿ ತಿಂಗಳಿಗೆ ಎಷ್ಟು ಯೂನಿಟ್ ಸುಟ್ಟಿದೆ, ಎಷ್ಟು 96 ಕಿಲೋವ್ಯಾಟ್ ಯೂನಿಟ್ ಸುಟ್ಟಿದೆ. ಹಾಗಾದ್ರೆ 96 ಯೂನಿಟ್ನ ಪಾವತಿಸಬೇಕಾದಂತ ದುಡ್ಡು ಎಷ್ಟು ಅಂತ ಕೇಳಿದಾರ. ಹಾಗಾದ್ರೆ 1 kWh 1 ಕಿಲೋವ್ಯಾಟ್ ಇಂಟು ಅವರ್ಗೆ ಎಷ್ಟು, 3 ರೂನಂತೆ 3 ರೂನಂತೆ 30 ದಿನಗಳವರೆಗೆ ಎಷ್ಟು, 30 ದಿನಗಳವರೆಗೆ ಬಳಸಿದ ಶಕ್ತಿ ಹೌದಾ ಎಷ್ಟಪ್ಪ ಅಂದ್ರೆ ಎಷ್ಟು, 96 ಕಿಲೋವ್ಯಾಟ್ ಇಂಟು ಅವರ್ ಎಷ್ಟು ದುಡ್ಡಿದೆ, 3 ರು. ಹಾಗಾದ್ರೆ 96 ಮೂರ್ಲೆ 288 ರು, 288 ರು. ಇದೇನಪ್ಪಾ ಅಂದ್ರೆ ಶಕ್ತಿ ಬಳಕೆ ಆಗಿದೆ. ಆ ಶಕ್ತಿಗೆ ನಾವು ಕಟ್ಟುವಂತ ಮೌಲ್ಯ ದುಡ್ಡು ಅಥವಾ ರೂಪಾಯಿಗಳಲ್ಲಿ ನಾವು ಕಟ್ಟಬೇಕಾದಂತ ಮೌಲ್ಯ ಎಷ್ಟು, 288 ರೂಪಾಯಿ. ಈ ಕ್ವಶನ್ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ VVIMP ನಮ್ಮ ಎಕ್ಸಾಮ್ ಅಲ್ಲಿ ಬರುವಂತ ಚಾನ್ಸಸ್ ಹೆಚ್ಚಿದೆ. ಬಹಳ ಸಿಂಪಲ್ ಆಗಿ ಕಾಣಿಸ್ತದ, ಆದ್ರೆ ಈ ಲೆಕ್ಕ ಇಲ್ಲಿ ಏನ್ ಕೊಟ್ಟಿದ್ದಿಲ್ಲ, ಈ ಸ್ಟೆಪ್ ಡೆರೈವ್ ಆಗೋದು ಹೆಂಗಂದ್ರೆ E = P × T. ಶಕ್ತಿಯನ್ನು ಮೊದಲು ಕಂಡುಹಿಡಿಬೇಕು, ಆ ಶಕ್ತಿಗೆ ತಕ್ಕಂತೆ ನಾವು ಪಾವತಿಸಬೇಕಾದಂತ ದುಡ್ಡನ್ನು ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ಹೌದಾ, ಇನ್ನೊಂದಷ್ಟು ಸಿಂಪಲ್ ಆದಂತ ಕ್ವಶನ್ಸ್ ಮತ್ತು ಲೆಕ್ಕಗಳಿದಾವ, ಅವುಗಳು ನೋಡ್ರಿ. ವೆರಿ ಸಿಂಪಲ್ ಆದಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವು ಏನನ್ನು ನಿರ್ಧರಿಸುತ್ತದೆ. ಈ ಪೀರಿಯಡ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಏನ್ ಹೇಳಿದೆಪ್ಪ ಅಂದ್ರೆ ನಿಮ್ಗೆ, ಒಂದು ವಿದ್ಯುತ್ ಮಂಡಲದಲ್ಲಿ ಶಕ್ತಿಯ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವೇ ವಿದ್ಯುತ್ ಸಾಮರ್ಥ್ಯ ಅಂತ. ಹಾಗಾದ್ರೆ ಇಲ್ಲಿ ವಿತರಿಸಲಾದ ಶಕ್ತಿಯ ದರ ಏನಾಗಿರ್ತದ, ಏನನ್ನು ನಿರ್ಧರಿಸ್ತದ, ವಿದ್ಯುತ್ ಸಾಮರ್ಥ್ಯವನ್ನು ನಿರ್ಧರಿಸ್ತದ. ಏನು ನಿರ್ಧರಿಸ್ತದ, ವಿದ್ಯುತ್ ಸಾಮರ್ಥ್ಯ. ವೆರಿ ಸಿಂಪಲ್ ಆದಂತ ಕ್ವಶನ್ ಹೌದಾ. ಏನು, ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವು ಏನನ್ನು ನಿರ್ಧರಿಸುತ್ತದೆ, ಏನನ್ನು ನಿರ್ಧರಿಸ್ತದಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನ ನಿರ್ಧರಿಸ್ತದ. ಇನ್ನು ಮತ್ತೊಂದೇನಪ್ಪಾ ಅಂದ್ರೆ ಒಂದು ಸಿಂಪಲ್ ಆದಂತ ಲೆಕ್ಕ ಇದೆ. ಏನಪ್ಪಾ ಅಂದ್ರೆ ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ವಿದ್ಯುತ್ ಮೂಲದಿಂದ 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನ ತೆಗೆದುಕೊಳ್ತದ. ಮೋಟಾರಿನ ಸಾಮರ್ಥ್ಯ 2 ಗಂಟೆಯಲ್ಲಿ ಮೋಟಾರ್ ಬಳಸಿದ ಶಕ್ತಿಯನ್ನ ಕಂಡುಹಿಡಿಯಿರಿ. 2 ಗಂಟೆಯಲ್ಲಿ ಮೋಟಾರ್ ಬಳಸಿದಂತ ಶಕ್ತಿಯನ್ನು ಏನ್ ಮಾಡ್ರಿ, ಕಂಡುಹಿಡಿಯಿರಿ. ಹಾಗಾದ್ರೆ ಮೊದಲು ಅವ್ರು ಏನ್ ಕೊಟ್ಟಿದಾರ, ವಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 220 ವೋಲ್ಟ್. ಅವ್ರು ಅದಾದ ನಂತರ ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ, I = 5 ಆಂಪಿಯರ್. ಆಮೇಲೆ ಏನ್ ಕಂಡುಹಿಡಿ ಅಂತ ಹೇಳಿದಾರ, ಮೋಟಾರ್ನ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ. ಮೋಟಾರ್ನ ವಿದ್ಯುತ್ ಸಾಮರ್ಥ್ಯವನ್ನ ಏನ್ ಮಾಡ್ರಿ, ಕಂಡುಹಿಡಿಯಿರಿ. P = ? ಅದಾದ ನಂತರ ಏನು, ಟಿ ಕೊಟ್ಟಿದ್ದಾರೆ. ಟಿ ಎಷ್ಟು ಕೊಟ್ಟಿದ್ದಾರೆ, 2 ಗಂಟೆ. 2 ಗಂಟೆ. ಹಾಗಾದ್ರೆ ಈ 2 ಗಂಟೆಯನ್ನ ನಾನೇನ್ ಮಾಡ್ತೀನಿ ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಕಂಡು ಹಿಡಿದು ಅದನ್ನ ಏನ್ ಮಾಡಿದ್ರೆ ಶಕ್ತಿಯನ್ನ ಕಂಡುಹಿಡಿ ಅಂತ ಹೇಳಿದ್ರೆ, ಶಕ್ತಿಯನ್ನ ಜೌಲ್ ಅಲ್ಲಿ ಹೇಳ್ತೀವಿ ಹೌದಾ. ವ್ಯಾಟ್ ಪರ್ ಸೆಕೆಂಡ್ ಅನ್ನ ನಾವೇನ್ ಕೇಳ್ತೀವಿ, ಜೌಲ್ ಅಂತ ಕೇಳ್ತೀವಿ. ಹಂಗಾರೆ ಸೆಕೆಂಡ್ಸ್ ಏನ್ ಮಾಡ್ಬೇಕು, ಟೈಮ್ ಅನ್ನ ಕನ್ವರ್ಟ್ ಮಾಡ್ಕೋಬೇಕು ಹೌದಾ. 2 ಗಂಟೆ ಹೌದಾ. 1 ಗಂಟೆಯಲ್ಲಿ ಎಷ್ಟು ನಿಮಿಷ, 60 ನಿಮಿಷ. 1 ನಿಮಿಷದಲ್ಲಿ 60 ಸೆಕೆಂಡ್. ಎಷ್ಟು, 60 ಸೆಕೆಂಡ್. ಹಾಗಾದ್ರೆ 3600 ಪ್ಲಸ್ 3600 ಯಾಕ ಡಬಲ್, 2 × 60 × 60 ಹೌದಾ. ಹಾಗಾದ್ರೆ 7200 ಸೆಕೆಂಡ್. 7200 ಸೆಕೆಂಡ್. ಇದೇನಪ್ಪಾ ಅಂದ್ರೆ ವೇಳೆ. ಇದೇನಪ್ಪಾ ವೇಳೆ. ಇನ್ನ ನಾವು ಲೆಕ್ಕವನ್ನ ಬಿಡಿಸ್ತಾ ಹೋಗ್ಬೇಕು. ಮೊದಲು ಏನ್ ಕಂಡು ಹಿಡಿಬೇಕಂದ್ರೆ P = VI. ಯಾಕ, ವಿದ್ಯುತ್ ಸಾಮರ್ಥ್ಯ ಕೇಳಿದಾರ, P ಕೇಳಿದಾರ. ಹಾಗಾದ್ರೆ P = V ಎಷ್ಟಿದೆ, 220. ಆಮೇಲೆ I ಎಷ್ಟಿದೆ, 5 ಆಂಪಿಯರ್. ಹಾಗಾದ್ರೆ P = 110 ವ್ಯಾಟ್. 110 ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿದ್ವಿ. ಇನ್ನೇನ್ ಕಂಡುಹಿಡಿಯಬೇಕಾಗಿದೆ, ಶಕ್ತಿಯನ್ನ ಕಂಡುಹಿಡಿಯಬೇಕು. ಶಕ್ತಿಯನ್ನ ಕಂಡುಹಿಡಿಯಲಿಕ್ಕೆ ನಾನು ಯಾವ ಸೂತ್ರವನ್ನು ಬಳಸಬೇಕಂತ ಹೇಳಿದೀನಿ, E = P × T. E = P × T. ಕೆಲವು ಸಲ ಇದನ್ನ H = P × T ಅಂತಾನು ಬಳಸ್ತಾರೆ. H = P × T. ಹಾಗಾದ್ರೆ ನೋಡ್ರಿ, ಉಷ್ಣ ಒಂದು ಶಕ್ತಿಯ ರೂಪ. ಉಷ್ಣ ಏನು, ಒಂದು ಶಕ್ತಿಯ ರೂಪ. ಹಾಗಾದ್ರೆ ಶಕ್ತಿಯನ್ನ ಏನ್ ಮಾಡ್ತೀವಿ, P × T. ಏನು, ಸಾಮರ್ಥ್ಯ ಮತ್ತು ವೇಳೆಯ ಗುಣಲಬ್ಧವನ್ನೇ ಶಕ್ತಿ ಅಂತ ಕರಿತೀವಿ. ಹಂಗಾರೆ ಉಷ್ಣ ಶಕ್ತಿಯನ್ನ ಅದು ಕೂಡ ಸಾಮರ್ಥ್ಯ ಮತ್ತು ವೇಳೆಯ ಗುಣಲಬ್ಧ ಅಂತ ಹೇಳ್ಬೋದು. ಅದಕ್ಕೆ E is nothing but H. ಹೌದಾ. ಇಲ್ಲಿ ನಾವು ಯಾವ ಸೂತ್ರವನ್ನು ಬಳಸಬೇಕಾಗಿದೆ, E =
E is equal to P into T. ಹಾಗಾದ್ರೆ E is equal to ಎಷ್ಟಿದೆ P 110 ವ್ಯಾಟ್ ಇಂಟು T ಎಷ್ಟಿದೆ 7200 ಸೆಕೆಂಡ್. ವ್ಯಾಟ್ ಪರ್ ಸೆಕೆಂಡ್ ಅಂದ್ರೆ ಜೌಲ್ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಹಾಗಾದ್ರೆ E is equal to ಎಷ್ಟು ಸೊನ್ನೆ ಇದೆ, ಇಲ್ಲೊಂದು ಇಲ್ಲಿ ಎರಡು, ಟೋಟಲ್ 3 ಸೊನ್ನೆ. ಟೋಟಲ್ ಎಷ್ಟು 3 ಸೊನ್ನೆ. ಆಮೇಲೆ 72 11 72 720, 72 ಹತ್ತಲೆ ಎಷ್ಟು 720, 720 ಪ್ಲಸ್ 72 ಹೌದಾ, 72 ಹತ್ತಲೆ 720 ಮತ್ತೆ 72 ಕೊಡಿಸ್ಬೇಕು. ಹಾಗಾದ್ರೆ 792 ಹೌದಾ, 792. ಇದನ್ನ ನಾವೇನ್ ಮಾಡೋಣ, ಕಿಲೋವ್ಯಾಟ್ ಪರ್ ಅವರ್ಗೂ ಕನ್ವರ್ಟ್ ಮಾಡ್ಬೋದು, ಅಥವಾ ಎಷ್ಟು ಡಿಜಿಟ್ 1 2 3 4 5 ಡಿಜಿಟ್ಸ್ ಅನ್ನ ನಾವು ಹಿಂದೆ ಬಂದ್ರೆ ಹೌದಾ, ನಮ್ಗೆ ಏನ್ ಸಿಗ್ತದೆ, E ಸಿಗ್ತದೆ. E is equal to 7.9 1 2 3 4 5 7.9 ಇಂಟು 10⁵ ಜೌಲ್. 10⁵ ಜೌಲ್. ಇದೇನಪ್ಪ ಅಂದ್ರೆ ಒಂದು ವಿದ್ಯುತ್ ಮೋಟಾರು 220 ವೋಲ್ಟ್ ಇದ್ದಿದೆ, ವಿದ್ಯುತ್ ಮೂಲದಿಂದ 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಸೆಳೀತಾ ಇದೆ. ಮೋಟಾರ್ನ ಸಾಮರ್ಥ್ಯ ಎಷ್ಟು 110 ವ್ಯಾಟ್. ಆಮೇಲೆ 2 ಗಂಟೆಯಲ್ಲಿ ಅಂದ್ರೆ ಇನ್ನು 7200 ಸೆಕೆಂಡ್ಗಳಲ್ಲಿ ಅದು ಬಳಸಿದಂತ ಶಕ್ತಿಯನ್ನು ಕಂಡುಹಿಡಿಯಿರಿ. ಅದು ಬಳಸಿದಂತ ಶಕ್ತಿ ಎಷ್ಟಪ್ಪ ಅಂದ್ರೆ 7.9 ಇಂಟು 10⁵ ಜೌಲ್ಸ್. 7.9 ಇಂಟು 10⁵ ಜೌಲ್ಸ್. ವೆರಿ ಸಿಂಪಲ್ ಆದಂತ ಆನ್ಸರ್. ಇಷ್ಟು ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ. ಇಲ್ಲಿವರೆಗೂ ನಾವು ಅಭ್ಯಾಸ ಮಾಡಿದ್ದು ಐ ಥಿಂಕ್ ನಾನು ಈ ಹಿಂದಿನ ಕ್ಲಾಸ್ಗಳಿಗೆ ಒಂದೊಂದು ಗಂಟೆ ವಿಡಿಯೋಗಳನ್ನ ಮಾಡಿ ಒಂದು 5-6 ವಿಡಿಯೋದಲ್ಲಿ ಚಾಪ್ಟರ್ಸ್ ನ ಮುಗಿಸಿರ್ತೀನಿ. ಐ ಥಿಂಕ್ 8ರಿಂದ 10 ವಿಡಿಯೋಗಳು ಯಾವ್ದಾದ್ರು ಒಂದು ಚಾಪ್ಟರ್ ಮೇಲೆ ಆಗಿದಾವೆ ಅಂದ್ರೆ ಅದು ವಿದ್ಯುತ್ ಶಕ್ತಿ. ಈಗ 8ರಿಂದ 10 ವಿಡಿಯೋ ಕೇವಲ ಪಾಠದ ಮೇಲೆ ಆಗಿದಾವೆ. ಇನ್ನು ಒಂದು 4-5 ಆದ್ರೂ ಮಿನಿಮಮ್ 4ರಿಂದ 5 ವಿಡಿಯೋಗಳಾದ್ರೂ ಅಭ್ಯಾಸ ಪ್ರಶ್ನೆಗಳು. ಯಾಕಂದ್ರೆ ಒಂದು 14-15 ಅಭ್ಯಾಸ ಪ್ರಶ್ನೆಗಳಿದಾವ. ಹೌದಾ, ಒಂದು ಅವಧಿಯಲ್ಲಿ 30 ನಿಮಿಷದ ಒಂದು ಅವಧಿ ಅಂತ ಇಟ್ಕೊಂಡ್ರು ಹೌದಾ, 30 ನಿಮಿಷದಲ್ಲಿ ಒಂದು 4 ಲೆಕ್ಕಗಳನ್ನ ನಾವು ಏನಾದ್ರೂ ಮಾಡಿ ಬಿಡಿಸ್ಬೋದು. ಹೌದಾ, ಅಂದ್ರೆ ಇನ್ನೂ ಒಂದು 4-5 ಅವಧಿಗಳು ಇದಕ್ಕೆ ಬೇಕು. ಹೌದಾ, ಈ ಚಾಪ್ಟರ್ ನಾನು ಹೇಳಿದ್ದೀನಿ, ಏನು ಕಟ್ ಆಫ್ ಸಿಲೆಬಸ್ ನಲ್ಲಿ ಪೂರ್ತಿ ಇರುವಂತ ಚಾಪ್ಟರ್ ಇದು. ಹೌದಾ, ವೆರಿ ಇಂಪಾರ್ಟೆಂಟ್. ಹೆಚ್ಚು ಮಾರ್ಕ್ಸ್ ನಮ್ಗೆ ಸ್ಕೋರಿಂಗ್ ಹಾಕ್ಲಿಕ್ಕೆ ಹೆಲ್ಪ್ ಆಗ್ತಕ್ಕಂಥ ಒಂದು ಚಾಪ್ಟರ್ ಯಾವುದು, ವಿದ್ಯುತ್ ಶಕ್ತಿ. ಹೌದಾ, ಅದಕ್ಕೆ ಇದನ್ನ ಮತ್ತೆ ತಿರುಗಿ ನೋಡ್ರಿ. ಆಮೇಲೆ ಅಭ್ಯಾಸ ಪ್ರಶ್ನೆಗಳನ್ನು ಸದ್ಯದಲ್ಲೇ ಮತ್ತೆ ನಾಳೆ ನಾಡಿದ್ದು ನಿಮ್ಗೆ ಹಾಕುವಂತ ಕೆಲಸ ಮಾಡ್ತೀನಿ. ಹೌದಾ, ನಾನು ಹೇಳಿದಿಲ್ಲ ಲೈಕ್ ಏನು ಮೊದಲು ಹೇಳ್ದಂಗೆ ಏನು ನಿಮ್ಗೇನಾದರೂ ನಾನು ಮಾಡಿದ ವರ್ಕ್ ಒಂದು ಸ್ವಲ್ಪ ಹಿಡಿಸ್ತಾ ಇದ್ರೆ, ನಿಮ್ಗೇನಾದರೂ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ನೋಡ್ತಾರಲ್ಲ ಅಂಥವ್ರಿಗೆಲ್ಲ ಶೇರ್ ಮಾಡಿರಿ. ಹೌದಾ, ಅವರು ನೋಡಲಿ. ಆದಷ್ಟು ಕಡಿಮೆ ಸಿಲೆಬಸ್ಸಲ್ಲಿ ಸ್ಕೋರ್ ಮಾಡೋದು ನಿಮ್ಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಎಷ್ಟು ಸಾಧ್ಯ ಇದೆ ಅಷ್ಟು ಇದನ್ನು ಯೂಸ್ ತಗೊಳ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.